ಏನು ಗೊತ್ತಾ ಇದು ವಡೆ ಯಾವ ವಡೆ ಅಂತ ಹೇಳಿ ನೋಡೋಣ, ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಸೋಯಾ ಬೀನ್ಸ್ ತೊಗೊಂಡಿದ್ದೀನಿ. ಈಗ ಯಾಕೆ ಅಂದರೆ ಏನೋ ಒಂದು ರೆಸಿಪಿ ಮಾಡೋಣ ಅಂತ ಬನ್ನಿ ನೋಡೋಣ. ಸ್ಟವ್ ಹಚ್ಚಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ, ನೀರು ಕಾಯಬೇಕಾದ್ರೆ ನೀರು ಕಾದಿದ್ದಕ್ಕೆ ಸೋಯಾ ಬೀನ್ಸ್ ಹಾಕೋಣ. ಆಯಿತಾ? ನೀರು ಕಾಯ್ಲಿ. ಇಲ್ಲಿ ನೀರು ಕುದೀತಾ ಇದೆ, ಇದಕ್ಕೆ ಹಾಕೋಣ. ಸ್ವಲ್ಪ ಹೊತ್ತು ಕುಕ್ ಆದರೆ ಸಾಕು. ನೋಡಿ ಆಗ್ತಿದ್ದಂಗೆ ಯಾವ ಥರ ಆಗುತ್ತೆ ಅಂತ. ಸೋಯಾ ಅಂದರೆ ತುಂಬ ಇಷ್ಟ ನನಗೆ. ಮಟನ್ ತಿನ್ನೋದಕ್ಕೆ ಹಿಂಸೆ ಅಂದರೆ ಮಟನ್ಗಿಂತ ಇದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೋಯಾ ಬೀನ್ಸು ತುಂಬ ಇಷ್ಟಪಡ್ತೀನಿ ನಾನು, ತುಂಬಾ ಇಷ್ಟಪಡ್ತೀನಿ. ಬಾತಿಗೆಲ್ಲ ಹಾಕ್ತೀನಿ. ಬಾತಿಗೆಲ್ಲ ಹಾಕಿದ್ರೆ ಸಖತ್ತು ಟೇಸ್ಟಾಗಿರುತ್ತೆ. ಅದು ಸಣ್ಣದೇ ಇರುತ್ತೆ, ಅದನ್ನು ಹಾಕಬೇಕು. ಇಷ್ಟು ದಪ್ಪ ಹಾಕ್ಬಾರ್ದು. ಕೆಲವ್ರು ಹಾಕ್ತಾರೆ, ನಾನು ಹಾಕಲ್ಲ, ಸಣ್ಣದು ಹಾಕ್ತೀನಿ. ನೋಡಿ ಇದೆಷ್ಟು ಆಗಿದೆ, ಆಗಿಬಿಡುತ್ತೆ ಬೇಗ. ನೋಡಿ ಹಾಗೆ ಹೋಯ್ತು. ಈ ಥರ ನೋಡ್ಕೋಬೇಕು ಬಿಸಿಲಿ. ನಾನು ಸ್ವಲ್ಪ ಹಾಕಬೇಕು. ಜಾಸ್ತಿ ಬೆಂದಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಮುದ್ದೆ ಥರ ಆಗಬಾರ್ದು ಇದು. ಈಗ ಒಂದು ನೋಡ್ತೀನಿ. ಈಗ ಆಯಿತು, ತೆಗೆದ್ಬಿಡೋಣ. ಚೆನ್ನಾಗಿ ನೀರು ಸೋಗಲಿ. ಅದು ಒಂದು 10 ನಿಮಿಷ ಬಿಟ್ಬಿಡೋಣ ಅದನ್ನ. ಈಗ ಈರುಳ್ಳಿ ಹೆಚ್ಚಿಕೊಡು. ಕರಿಬೇವು ಈಗ ಆಯಿತು. ಇದು ಈ ಥರ ಎಲ್ಲ ತೊಗೊಬಿಡೋಣ. ಇಷ್ಟು ನೀರು ಬಂತದು. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ವಿ, ಒಂದು ರೌಂಡು, ಸುಮ್ಮನೆ ಒಂದು ಸಿಂಪಲ್ ರೌಂಡ್ ಮಾಡ್ಕೊಂಡು ಬಂದ್ಬಿಡೋಣ. ನಾನು
ನುರ್ಕೊಂಡು ಮಾಡಿದ್ದೀನಿ. ಜಾಸ್ತಿ ನೈಸ್ ಮಾಡಿಲ್ಲ, ಸ್ವಲ್ಪ ತರಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಬಿಡೋಣ. ಈಗ ಇದಕ್ಕೆ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ನಾವು ವಡೆಗೆ ಏನು ಹಾಕ್ತೀವೋ ಆ ಥರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲೆ, ಸುಮ್ಮನೆ ಸಿಂಪಲ್ಲಾಗಿ ಒಂಚೂರು. ಇದಕ್ಕೆ ಒಂದು ಮೊಟ್ಟೆ, ಈಗ ಇದನ್ನೆಲ್ಲ ಕಲಿಸ್ಕೊಳ್ಳುವ. ನಾನು ಊಟಿಗೆ ಹೋಗಿದ್ದೆ ಒಂದು ಸಲ. ನಾವು ಊಟಿಗೆ ಹೋಗಿದ್ದಾಗ ಒಬ್ಬರ ಮನೇಲಿ ಈ ಥರ ಮಾಡಿದ್ರು. ಇದೇನಿದು ಮಟನ್ ಥರ ಇದೆಯಲ್ಲ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಇದು ಮಟನ್ ಅಲ್ಲಮ್ಮ, ಸೋಯಾಬೀನ್ಸ್ ಅಂತ. ಅದಕ್ಕೆ ನಾನು ಇವತ್ತು ಅವ್ರ ಥರನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿದರೆ ಸಖತ್ತಾಗಿರೋದು. ಸೊಪ್ಪಿಲ್ಲ, ಬರಬೇಕಾದ್ರೆ ಸಿಗಲಿಲ್ಲ, ಅದಕ್ಕೆ ಇದು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ತಟ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ, ಸ್ಟವ್ ಹೊತ್ಕೊಳ್ಳೋಣ. ಬಾಣಲಿ ಕಾಯಿಲಿ, ಬಾಣಲಿ ಕಾಯ್ತು, ಎಣ್ಣೆ ಹಾಕುವ. ಎಣ್ಣೆ ಕಾಯಿಲಿ, ಎಣ್ಣೆ ಕಾಯ್ತಾ? ಇನ್ನೂ ಕಾಯ್ತಿಲ್ಲ, ಕಾಯಬೇಕು. ಚೂರು ಹಾಕಿ ನೋಡುವ, ಇದ್ದರೆ ಆಗಿದೆ ಅಂತ. ಇದ್ದಿಲ್ಲ, ಬಂತು. ಈಗ ನಾವು ಏನು ಗೊತ್ತಾ, ಅಲ್ಲಿ ಥರನೇ ನಾವು ಮಾಡಬೇಕು ಅಡುಗೆನ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ರುಬ್ಬಾಕಬೇಕಾಗಿತ್ತು, ವಡೆಗೆ ರುಬ್ಬಾಕಲಿಕ್ಕಾಗಲಿಲ್ಲ. ಭಾಳ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ನಾನು ತಿಂದಿದ್ದೀನಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಜಾಸ್ತಿ ಮಾಡ್ತಾರೆ ಊಟಿನಲ್ಲಿ. ಕೊತ್ತಿಗೆರೆಯಲ್ಲಿ ಒಂದು ನೆಂಟರಿದ್ದಾರೆ, ಸೇಮ್ ವಡೆ ಥರನೇ ಬರುತ್ತೆ. ನಾನು ಅದಕ್ಕೆ ಇವತ್ತು ನಾನು ಮಾಡ್ತಾಯಿದ್ದೀನಿ. ಸಾಕು, ಬೇಳೆ
ಕೈಮಾ ವಡೆಗಿಂತ ಸೂಪರಾಗಿರುತ್ತೆ ಖಂಡಿತವಾಗ್ಲೂ. ಹೇಗಿರುತ್ತೆ ಅಂದರೆ ಸಕ್ಕತ್ತಾಗಿರ್ತದೆ. ಏನು ಗೊತ್ತಾ, ನಾವು ಮಾಡೋದ್ರಲ್ಲಿ ಇರುತ್ತೆ. ಇನ್ನೊಂದು ಏನು ಗೊತ್ತಾ, ನನ್ನ ಚಾನಲ್ ಯಾರು ನೋಡ್ತಾ ಇಲ್ವೋ ಬೇಗ ಬೇಗ ನನ್ನ ಚಾನಲ್ ನೋಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಆಗಿರೋ ಯಾರೋ ಸಬ್ಸ್ಕ್ರೈಬರ್ ಆಗಿ. ನೀವೇನು ಕೇಳ್ತೀರಾ ನಾನು ಹೇಳ್ತೀನಿ, ಅದಕ್ಕೆ ಈ ಥರ ಮಾಡಿ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಏನು ಗೊತ್ತಾ, ಇದೆಲ್ಲ ಜಾಸ್ತಿ ಊಟಿನಲ್ಲಿ ಸೋಯಾಬೀನ್ಸು ಯೂಸ್ ಮಾಡೋದು. ಸೋಯಾಬೀನ್ಸು ಜಾಸ್ತಿ ಹಿಂದಿಯವ್ರು ತಿನ್ನಲ್ಲ, ತಮಿಳಿಯನ್ಸು ಜಾಸ್ತಿ ತಿಂತಾರೆ ಸೋಯಾಬೀನ್ಸು. ಅದೇ ನಮ್ಮ ಕರ್ನಾಟಕದಲ್ಲಿ ಈಗ ಸ್ವಲ್ಪ ಜನ ಯೂಸ್ ಮಾಡ್ತಾರೆ. ನನಗೆ ಸೋಯಾಬೀನ್ಸು ತುಂಬ 15 ವರ್ಷದಿಂದನೇ ಗೊತ್ತು. ಅಲ್ಲಿದು ಹೊರ್ಕಿ, ಅಲ್ಲಿದು ಸೋಯಾಬೀನ್ಸು, ಯಾಕೆಂದರೆ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅದರಿಂದಾಗಿ ನನಗೆ ಸೋಯಾಬೀನ್ಸ್ ಬಗ್ಗೆ ಗೊತ್ತು. ಅದಕ್ಕೆ ಸೋಯಾಬೀನ್ಸ್ ಅಂದರೆ ತುಂಬ ಇಷ್ಟ. ಎಲ್ಲ ಥರ ತಿಂಡಿನೂ ಮಾಡ್ಬೋದು, ಅದರಲ್ಲಿ ಸ್ವೀಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದು ಬೇಯಬೇಕು, ಯಾಕೆ ಅಂದರೆ ಒಳಗಡೆ ಹಿಟ್ಟೆಲ್ಲ ಇದೆಯಲ್ಲ, ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಒಂದು ಮೊಟ್ಟೆ ಹಾಕಿದ್ದೀವಲ್ಲ, ಎಲ್ಲ ಬೇಯಬೇಕು. ಚೆನ್ನಾಗಿ ಬೆಂದರೆ ಗರ್ಗರಿಯಾಗಿರುತ್ತೆ, ತಿನ್ನಲಿಕ್ಕೆ ಭಾಳ ಖುಷಿ ಇರ್ತದೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರೆ ತುಂಬ ಒಳ್ಳೆಯದಲ್ವ. ನಾವು ಹೊರಗಡೆ ವಡೆ ಹುಯ್ತಾರೆ, ವಡೆ ಸ್ಮೆಲ್ಲೇ ಬರ್ತಾಯಿದ್ದಪ್ಪ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಒಡೆದಿಲ್ಲ. ವಡೆನೂ ಇದ್ರ ಮುಂದೆ ನಿಲ್ಲು, ನಮ್ಮ ವಡೆ ಮುಂದೆ. ಅದು ಜಾಸ್ತಿ ದಪ್ಪ ಆಯಿತು, ತೆಳುಗೆ ಹಾಕಬೇಕು. ಒಂದು ದಿವಸ ಮಡಿಕೊಂಡು ತಿಂದರೂ ಏನಾಗಲ್ಲ ಇದನ್ನು. ಆ ಥರ ಏನು ಗೊತ್ತಾ, ಮನೇಲಿ ಯಾರು ಇಲ್ಲ ಅಂದರೆ ನಿಶಬ್ದವಾಗಿದ್ದರೆ ಏನಾದರೂ ಮಾತಾಡ್ಬೋದು. ನೋಡಿ ಪಕ್ಕದ ಮನೆಯವ್ರು ಆಗಲೇ ಹೋಗ್ತಾ ಇದ್ದಾರೆ, ಆಗಲೇ ಮಾತಾಡ್ತಾ ಇದ್ದಾರೆ. ಏನು ಹೇಳೋದು ಇವ್ರಿಗೆ ನೋಡಿ ಯಾವ ಥರ ಮಾತಾಡ್ತಿದ್ದಾರೆ. ನಾನು ಏನಾದರೂ ಮಾತಾಡಬೇಕು ಅಂದಾಗಲೇ ಇವ್ರ ಥರ ಮಾತಾಡ್ತಿರ್ತಾರಲ್ಲ, ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ವಿಡಿಯೋಲಿ. ಏನು ಮಾತಾಡೋದು ಅನಿಸುತ್ತೆ. ಇವತ್ತಿಲ್ಲ ಅಂದ್ಕೊಂಡೆ, ಆಗಲೇ ಬಂದರು. ಇದಿನ್ನೂ ಸ್ವಲ್ಪ ಬೇಯಲಿ, ಏಕೆಂದರೆ ಅದು ಗೊತ್ತಾಗುತ್ತೆ ಸ್ಮೂತ್ ಇದೆ ಅಂತ. ನೋಡಿ ಇದಾಗಿದೆ, ತೆಗೆದ್ಬಿಡೋಣ. ಏನು ಗೊತ್ತಾ, ಯಾರಾದರೂ ನೆಂಟರು ಬಂದರೆ ಅರ್ಜೆಂಟಾಗಿ, ಮತ್ತು ಯಾರಾದರೂ ಗೆಸ್ಟ್ಗಳು ಬಂದರು, ಏನೂ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ ಅನ್ನೋದು ಈ ಥರದೊಂದು ರೆಸಿಪಿನ ಅವ್ರು ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ, ಸಖತ್ ಖುಷಿ ಪಡ್ತಾರೆ. ಏನು ಟ್ರೈ ಮಾಡಿದ್ರಿ ಅಂತ ಕೇಳ್ತಾರೆ. ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ, ಖುಷಿಯಾಗಿ ತಿಂತಾರೆ. ಇವತ್ತು ನಾನು ಸುಮ್ಮನೆ ಮನೇಲಿ ಬಂದಲ್ಲ ಆ ಕಡೆಯಿಂದ ಅಂಗಡಿಲಿ ತೊಗೊಂಡು ಬಂದೆ. ಇದು 2 ರೌಂಡ್ ಆಗ್ತಾಯಿರೋದು. ನೋಡಿ ನಾನು ಒಂದು 100 ಗ್ರಾಮ್ ತೊಗೊಂಡಿದ್ದೆ ಸೋಯಾಬೀನ್ಸು. ಒಂದು ದಪ್ಪದೊಂದು ಈರುಳ್ಳಿ ಹೆಚ್ಕೊಂಡೆ, ಒಂದು 4ರಿಂದ 3 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮನೇಲಿರೋ ಐಟಮ್ನೇ ಹಾಕಿದ್ದೀನಿ, ಹೊರಗಡೆಯಿಂದ ಏನು ತಂದಿಲ್ಲ. ತರಬೇಕಾಗಿತ್ತು ಸೊಪ್ಪಿಲ್ಲ. ಸ್ಪೂನ್ ಇಟ್ಕೊಳ್ಳೋಣ, ನೊರೆ ಬರೋ ಸ್ಟಾರ್ಟ್ ಆಗಿದೆ. ಸಾಕು, ಇನ್ನೊಂದು ಹಾಕ್ಬಿಡ್ತೀನಿ ಅಷ್ಟೇ, ಮುಗೀತು. ಅದು ಬೇಯಲಿ. ತೆಗೆದ್ಬಿಡೋಣ. ₹15 ಖರ್ಚು ಮಾಡಿದೆ. 1/4 kg ₹30. ನಾನು ಬರೀ ₹15 ತೊಗೊಂಡೆ ಅಷ್ಟೇ. ನೋಡಿ ಎಷ್ಟು ವಡೆ ಸಿಕ್ಕಿದೆ ಅಂತ, ಸಿಕ್ಕಾಬಿಟ್ಟೆ ವಡೆ, ಸೂಪರಾಗೈತೆ ನೋಡಿ, ಎಷ್ಟು ಚೆನ್ನಾಗಿದೆ ವಡೆ. ಈ ವಡೆ
ಸೂಪರು. ಏನು ಗೊತ್ತಾ, ನಾವು ಇಷ್ಟು ವಡೆಗೆ ಎಷ್ಟು ಕೊಡಬೇಕು ಗೊತ್ತಾ? 2 ವಡೆಗೆ 10 ರೂಪಾಯಿ. ನಮ್ಗೆ ಎಷ್ಟು ವಡೆ ಸಿಕ್ಕಿದೆ ಅಂದರೆ ಅಷ್ಟು ವಡೆ ಸಿಕ್ಕಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರನೇ ಮನೇಲಿ ಮಾಡ್ಕೊಳ್ಳಿ, ಮನೆ ಮಕ್ಕಳೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿದೆ. ಜೊತೆ ಕರಿಬೇವು ಇದೆ. ಸೂಪರಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದ. ಯಾರು ನೆಂಟರು ಬಂದಾಗ ಬೇಗ ಆಗೋದು ಇದೊಂದೇ. ಯಾಕೆಂದರೆ ನೆನೆಸೋಂಗಿಲ್ಲ, ರುಬ್ಬೋ ಆಗಿಲ್ಲ, ಏನಿಲ್ಲ. ಅದೊಂದು ಮಾತ್ರ ಗರ ಅನ್ನಿಸ್ಕೋಬೇಕಷ್ಟೇ. ಸೋಯಾಬೀನ್ಸ್ನ ಬರೀ ಇನ್ನೇನಿಲ್ಲ, ಎಲ್ಲ ಮಿಕ್ಸ್ ಮಾಡೋದೆ. ಕೊನೆ ತನಕ ವೀಡಿಯೋ ನೋಡಿ. ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.